ಹೆಲೋ ಫ್ರೆಂಡ್ಸ್ ಅಂಡ್ ವಿವರ್ಸ್, ಅವೆಂಜರ್ ವ್ಲಾಗ್ಸ್ ಅಲ್ಲಿ ಸ್ವಾಗತ. ಸೊ ಇವತ್ತಿನ ವಿಡಿಯೋಲಿ ನಮ್ಮ ಅವೆಂಜರ್ಗೆ ಮಾಡಿಫಿಕೇಶನ್ ಸಿಂಪಲ್ ಆಗಿ ಮಾಡಿಫಿಕೇಶನ್ ಮಾಡಿದ್ದೀನಿ. ಪ್ರತಿಯೊಂದು ಮಾಹಿತಿ ಈ ವಿಡಿಯೋಲಿ ಸಿಗುತ್ತೆ. ಲಾಸ್ಟ್ ವರ್ಗೂ ವಿಡಿಯೋ ನೋಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. Stranded in the open, dried out tears of sorrow, lacking all emotion, staring down the barrel. ಸೊ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನಾನು ಹೆಡ್ಲೈಟ್ ಅಲ್ಲಿ ಬ್ರೈಟ್ನೆಸ್ ಬರ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಾನು ಮಾಡಿಫಿಕೇಶನ್ ಮಾಡಿದ್ದು ಹೆಡ್ಲೈಟ್. ಸೊ ಇದು ಹೆಡ್ಲೈಟ್ ಏನೋ ಬ್ರ್ಯಾಂಡೆಡ್ ಇಲ್ಲ, ಆಫ್ಟರ್ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಆಗಿ ಹೆಲ್ಮೆಟ್ LED ತಗೊಂಡಿದ್ದೀನಿ. ಸೊ ಯಾವುದು ಬ್ರ್ಯಾಂಡೆಡ್ ಇಲ್ಲ, ಬ್ರ್ಯಾಂಡೆಡ್ಗೂ ವಾರಂಟಿ ಬರ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದು, ಒಳ್ಳೆ ಬ್ರೈಟ್ನೆಸ್ ಇರೋದು ನಾನು DRLs ಸೊ ಮೈನಸ್ ಹೆಡ್ಲೈಟ್ ಹಾಕಿದ್ದೀನಿ. ಸೊ ತುಂಬಾ ಚೆನ್ನಾಗಿ ನೈಟಲ್ಲಿ ಇದ್ರದ್ದು ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಆಮೇಲೆ ಇದ್ರ ಮೇಲೆ ವಿಂಡ್ ವೈಸರ್ ಆಗಿದ್ದೀನಿ. ಸೊ ಇದು ಆಫ್ಟರ್ ಮಾರ್ಕೆಟ್, ಯಾವುದು ಪರ್ಟಿಕ್ಯುಲರ್ ಒಂದು ಬೈಕ್ದು ಅಲ್ಲ, ಇದು ಆಫ್ಟರ್ ಮಾರ್ಕೆಟ್ ಎಲ್ಲ ವೆಹಿಕಲ್ಸ್ಗೂ ಸಪೋರ್ಟ್ ಆಗೋಗ್ಬಿಡುತ್ತೆ, ಇನ್ಕ್ಲೂಡ್ ರೌಂಡ್ ಡೂಮ್ ಇದ್ದವಾಗ. ಸೊ ಇದು ಫಿಟ್ಟಿಂಗ್ ಮಾಡಿದ್ದೀನಿ. ಮತ್ತೆ ಹ್ಯಾಂಡಲ್ ಬಾರ್ಸ್. ಸೊ ಈ ಹ್ಯಾಂಡಲ್ ಬಾರ್ಸ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಇದೂ ಆಫ್ಟರ್ ಮಾರ್ಕೆಟ್, ಯಾವುದು ಪರ್ಟಿಕ್ಯುಲರ್ ಬೈಕ್ದು ಅಲ್ಲ, ಆಫ್ಟರ್ ಮಾರ್ಕೆಟ್ ಇದೂ. ಸೊ ತುಂಬಾ ಹೆವಿ ಇದೆ, ಹೆವಿ ಗಾರ್ಡ್ಸು ಎರಡು ಸೈಡು ಹಾಕಿದ್ದೀನಿ. ಸೊ ಇದು ತುಂಬಾ ಕ್ವಾಲಿಟಿನೂ ತೋರಿಸ್ತೀನಿ ಯಾವ ತರ ಇದೆ. ಮುಂದ್ಗಡೆ ಬಂದು ಸ್ವಲ್ಪ ಇದ್ರ ಬಗ್ಗೆ ತೋರಿಸಿ ನೋಡ್ಬೋದು. ಕ್ವಾಲಿಟಿ ಇದ್ರದ್ದು ಗೇಜು ಮತ್ತೆ ಇದ್ರದ್ದು ಹೈ ಕ್ವಾಲಿಟಿ ಹೇಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಕ್ವಾಲಿಟಿ. ಸೊ ಇದು 3 ಟೈಪ್ ನಾನು ಮಾಡಿಫಿಕೇಶನ್ ಎಕ್ಸ್ಟ್ರಾ ಮಾಡಿದ್ದೀನಿ: ಹ್ಯಾಂಡಲ್ ಗಾರ್ಡ್ಸು, ವೈಸರು ಮತ್ತೆ LED ಹೆಡ್ಲೈಟ್. ಸೊ ಇನ್ನು ಗ್ರಾಫಿಕ್ ಮಾಡೋದು ಪೆಂಡಿಂಗ್ ಇದೆ. ನೆಕ್ಸ್ಟ್ ವಿಡಿಯೋಲಿ ಆ ಗ್ರಾಫಿಕ್ ಮಾಡಿರೋದು ವಿಡಿಯೋನ ಪೋಸ್ಟ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ID ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಬಾಯ್.